ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲಿಂದ. ಸ್ನೇಹಿತರೆ, ಇವತ್ತು ಕೊಬ್ಬರಿ ಉಂಡೆ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಇದು ತುಂಬ ಆರೋಗ್ಯದಾಯಕ ಉಂಡೆ ಆಗಿರೋದ್ರಿಂದ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬೌಲ್ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರಗೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಬಿಟ್ಟು ಒಂದೆರಡು ಚಮಚ ತುಪ್ಪನ ಹಾಕಿದ್ದೀನಿ. ತುಪ್ಪ ಕರಗ್ತಾ ಇರಲಿ. ಈ ಕಡೆ ನಾವು ಸ್ವಲ್ಪ ನೀರು ಹಾಕಿರೋದ್ರಿಂದ ಈ ಪಾಕ ತಳ ಹಿಡಿದೇ ಇರೋ ರೀತಿಲಿ ನಾವು ನೋಡ್ಕೋಬೇಕು. ಸೀಬಾರ್ದು ಈ ಪಾಕ. ನೋಡಿ, ಬಂದಿಲ್ಲ ಇನ್ನೂ. ಅದು ಒಂದೇಳೆ ಬಂದುಬಿಟ್ಟು ಉಂಡುಂಡೆ ಥರ ಬರಬೇಕು. ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ ಸ್ನೇಹಿತರೆ. ದ್ರಾಕ್ಷಿ, ಗೋಡಂಬಿ, ಹುತ್ತುತ್ತೆ ಹಣ್ಣು ತೊಗೊಂಡಿದ್ದೀನಿ. ಬೇಕಂತ ಹೇಳಿದರೆ ಬಾಕಿ ಬೇರೆ ಡ್ರೈ ಫ್ರೂಟ್ಸ್ಗಳನ್ನ ನಾವು ಹಾಕ್ಕೊಳ್ಬೋದು. ಕಂದು ಬಣ್ಣ ಬರೋ ಹಾಗೆ ಅದನ್ನು ಹುರ್ಕೊಂಡು ತೆಗೆದು ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಇದು ಇನ್ನೂ ಪಾಕ ಬಂದಿಲ್ಲ, ಇನ್ನೂ ಸ್ವಲ್ಪ ಬರಬೇಕು. ಹಾಗಾಗಿ ನಾವು ಅದು ತಳ ಸೀದೆ ಇರೋ ರೀತಿ ನೋಡ್ತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಹೊತ್ತು ಕುದ್ದಿದೆ. ನೋಡಿ, ಈಗ ಉಂಡುಂಡೆ ಆಗ್ತಾಯಿದೆ. ಇದು ಸರಿಯಾದ ರೀತಿಯಲ್ಲಿ ಬಂದಿರುವಂತಹ ಪಾಕ. ಈಗ ನಾವು ಏನು ಡ್ರೈ ಫ್ರೂಟ್ಸ್ ಹುರ್ಕೊಂಡು ತಿಕ್ಕೊಂಡಿದ್ವಿ, ಉಳಿದಂತಹ ತುಪ್ಪಕ್ಕೆ 2 ಬಟ್ಟಲು ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಜೊತೆಗೆ 4 ಏಲಕ್ಕಿ ತೊಗೊಂಡಿದ್ದೆ, ಆ ಏಲಕ್ಕಿನೂ ಸಹ ಹಾಕಿ ಫ್ರೈ ಮಾಡಬೇಕು. ಯಾಕಂತ ಹೇಳಿದರೆ ಆ ಏಲಕ್ಕಿ ಘಮ ಆ ಒಂದು ಕೊಬ್ಬರಿಯಲ್ಲಿ ಬಿಟ್ಕೋಬೇಕು. ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹುರ್ಕೊಂಡ ನಂತರ ನಾವು ಡ್ರೈ ಫ್ರೂಟ್ಸ್ ಏನು ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ವಿ, ಈಗ ಅದನ್ನು ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಕೊಬ್ಬರಿನ ಬಾಡಿಸ್ಬೇಕು. ಬಾಡಿಸಿದ ನಂತರ ಈಗ ನೋಡಿ, ಪಾಕ ಆಗಿದೆ. ನಾವು ಪಾಕ ಹಾಕ್ಕೊಂಡು ಅದನ್ನು ಕೈ ಆಡದೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಅದನ್ನ ಕೈ ಆಡೋದನ್ನು ಬಿಡಬಾರ್ದು. ಕೈ ಆಡೋದು ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದು ಚೆನ್ನಾಗಿ ಉಂಡುಂಡೆ ಆಗದೆ ಇರೋ ರೀತಿ ನಾವು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇದು ವೆಂಕಟೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದಂತಹ ಒಂದು ಪ್ರಸಾದ. ನೈವೇದ್ಯಕ್ಕೂ ಸಹ ನಾವು ಇದನ್ನು ಇಡಬಹುದು. ಈಗ ನಾನು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಎಳ್ಳು ಆಪ್ಷನಲ್ಲು, ಆದರೂ ಎಳ್ಳಿದ್ರೂ ತುಂಬ ಒಳ್ಳೆಯದೇ. ಈಗ ನೋಡಿ, ಆಗಿದೆ. ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಸ್ವಲ್ಪ ಆರೋದಕ್ಕೆ ಅದನ್ನು ಬಿಡಬೇಕು. ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ನಂತರ ಉಂಡೆ ಕಟ್ಟಬೇಕು. ಸ್ನೇಹಿತರೆ, ತುಂಬ ಆರೋಗ್ಯದಾಯಕವಾಗಿರುತ್ತೆ ಉಂಡೆ. ತಿಂಗಳಿಗೆ 1 ಸಾರಿ ಆದರೂ ಇದನ್ನು ಮಾಡಿಕೊಂಡು ಉಂಡೆನ ತಿಂದರೆ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ. ತುಂಬ ಈಸಿ ರೆಸಿಪಿ. ಮನೇಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ತಿನ್ನಿ, ಮನೆಯವ್ರಿಗೂ ಕೊಡಿ ಸ್ನೇಹಿತರೆ. ನೀವು ಮಾಡ್ಕೊಂಡು ತಿಂದಿದ್ದನ್ನು ಖುಷಿಪಟ್ಟರೆ ನಾವು ಮಾಡಿ ತೋರಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲಿ ಇಂಥ ಉಂಡೆಗಳನ್ನು, ಆರೋಗ್ಯದಾಯಕ ಉಂಡೆಗಳನ್ನು ಮಾಡಿಕೊಂಡು ತಿಂತಾಯಿರಿ. ಮೇಯ್ನಾಗಿ ಮಕ್ಕಳಿಗೆ ಫಸ್ಟ್ ಕೊಡಿ. ಮಕ್ಕಳಿಗೆ ಆರೋಗ್ಯ ವೃದ್ಧಿಯಾಗಬೇಕು. ಹಾಗಾಗಿ ಮಕ್ಕಳಿಗೂ ಕೊಡಿ. ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ ಸ್ನೇಹಿತರೆ. ನಿಮ್ಮ ಸಪೋರ್ಟು ಮುಂದೆನೂ ಸಹ ಹೀಗೇ ಇರಲಿ. ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ ಈ ಒಂದು ವಿಡಿಯೋನ, ಕಮೆಂಟ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.